ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೇಪಾಳದಲ್ಲಿ ಧಾರವಾಡ ಮೂಲದ ರಾಕೇಶ್ ನಾಯಕ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಕೇಶ್ ಸಂಪರ್ಕಕ್ಕೆ ಸಿಗದ ಹಿನ್ನೆಲೆ ಕುಟುಂಬಸ್ಥರು ಪಾಪ ಕಂಗಾಲಾಗ್ಬಿಟ್ಟಿದ್ದಾರೆ. ಸರ್ವೇ ಸಾಮಾನ್ಯ, ಈಗ ನಮ್ಮನೆಯಿಂದ ಯಾವುದಾದ್ರೂ ಒಬ್ಬ ವ್ಯಕ್ತಿ ಅಣ್ಣನೋ ತಮ್ಮನೋ ಎಲ್ಲೋ ಹೋಗಿರ್ತಾನೆ, ಸ್ವಲ್ಪ ಲೇಟ್ ಆಯ್ತು ಅಂತ ಅಂದ್ರೆ ನಾವೇ ಒದ್ದಾಡ್ಬಿಡ್ತೀವಿ. ಇನ್ನು ಪಾಪ ಆಸ್ಟ್ರೇಲಿಯಾದಲ್ಲಿದ್ದಂಥವ್ರು 10 ವರ್ಷಗಳಿಂದ ಅವರು ಅಲ್ಲಿಂದ ಪ್ರವಾಸಕ್ಕಂತ ಹೇಳಿ ನೇಪಾಳಕ್ಕೆ ಬಂದಿದ್ದಾರೆ. ಇನ್ನೇನು ನೇಪಾಳದಿಂದ ಹೊರಡಬೇಕು ಅನ್ನೋ ಟೈಮ್ಗೆ ಪ್ರವಾಹದಲ್ಲಿ ಸಿಕ್ಕಾಕೊಂಡಿರೋದು, ನಾಪತ್ತೆಯಾಗಿದ್ದಾರೆ. ಅವ್ರು ಎಲ್ಲಿದ್ದಾರೆ ಗೊತ್ತಿಲ್ಲ. ಈ ಸುದ್ದಿ ಕೇಳಿ ಅವ್ರ ತಂದೆ ತಾಯಿಗಳು ಹೆಂಗಾಗಿರ್ಬೇಡ, ಎಷ್ಟು ಒದ್ದಾಡ್ತಾ ಇರಬೇಡ. ಈಗ ಕಳೆದ 10 ವರ್ಷಗಳಿಂದ ರಾಕೇಶ್ ಮತ್ತು ಅವರ ಪತ್ನಿ ಅವರ ಮಕ್ಕಳು ಆಸ್ಟ್ರೇಲಿಯಾದಲ್ಲೇ ವಾಸ ಮಾಡ್ಕೊಂಡಿದ್ದಾರೆ. ಆಸ್ಟ್ರೇಲಿಯಾದಲ್ಲಿದ್ದಂಥ ರಾಕೇಶ್ ಕಳೆದ 10ನೇ ತಾರೀಕು ಮೆಲ್ಬರ್ನ್ನಿಂದ ನೇಪಾಳಕ್ಕೆ ಪ್ರವಾಸಕ್ಕೆ ಅಂತ ಬಂದಿರ್ತಾರೆ. ಈಶಾ ಫೌಂಡೇಶನ್ನಿಂದ 71 ಜನ ನೇಪಾಳ ಪ್ರವಾಸಕ್ಕಂತ ಬಂದಿರ್ತಾರೆ. ಈಶಾ ಫೌಂಡೇಶನ್ ಇದೆಯಲ್ಲ, ಅದರ ವತಿಯಿಂದ ಬಂದಂಥವ್ರು ಇವರು ಪ್ರವಾಸಕ್ಕೆ. ಕಳೆದ 12ನೇ ತಾರೀಕು ಪೋಷಕರ ಜೊತೆ ಮಾತನಾಡಿದ್ದಾರೆ ರಾಕೇಶ್ ನಾಯಕ್. ತಮ್ಮ ತಂದೆ ತಾಯಿಗಳ ಜೊತೆಗೆ ಮಾತನಾಡಿದ್ದಾರೆ. ಬಳಿಕ ಮೆಲ್ಬರ್ನ್ನಲ್ಲಿರುವ ಹೆಂಡತಿ ಮಕ್ಕಳೊಂದಿಗೂ ನಿರಂತರವಾಗಿ ಸಂಪರ್ಕದಲ್ಲಿದ್ರು. ಕಳೆದ 2 ದಿನಗಳಿಂದ ಸಂಪರ್ಕಕ್ಕೆ ಸಿಗದ ಹಿನ್ನೆಲೆ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ. ನೋಡಿ, ರಾಕೇಶ್ ಅವರ ಫೋಟೋಗಳನ್ನ ನಿಮಗೆ ತೋರಿಸ್ತಾ ಇದೀವಿ ನಾವು. ಧಾರವಾಡದವರು ಇವರು. 10 ವರ್ಷ ಆಯಿತು ಆಸ್ಟ್ರೇಲಿಯಾದಲ್ಲಿ ನೆಲೆಸಿದ್ದಾರೆ, ಹೆಂಡತಿ 2 ಮಕ್ಕಳ ಜೊತೆಗೆ. ಅಲ್ಲಿಂದ ಈಶಾ ಫೌಂಡೇಶನ್ ವತಿಯಿಂದ ನೇಪಾಳಕ್ಕೆ ಪ್ರವಾಸಕ್ಕೆ ಬಂದಂಥವರು. ಪ್ರತಿನಿತ್ಯ ವಿಡಿಯೋ ಕಾಲ್ ಮುಖೇನ ಅವರ ಪತ್ನಿ ಮಕ್ಕಳ ಜೊತೆಗೆ, ಅವರ ತಂದೆ ತಾಯಿಗಳ ಜೊತೆಗೆ ಮಾತಾಡ್ಕೊಂಡಿದ್ದವರು. ಈಗ 2 ದಿನಗಳಿಂದ ಅವ್ರಿಗೆ ಫೋನ್ ಮಾಡಿದ್ರೆ ಹೋಗ್ತಾ ಇಲ್ಲ, ಆ ಕಡೆಯಿಂದನೂ ಕರೆ ಬರ್ತಾ ಇಲ್ಲ. ಜೊತೆಗೆ ಈಗ ಪ್ರವಾಹ ಬೇರೆ. ಇಂಥ ಸಂದರ್ಭದಲ್ಲಿ ಭಯ ಇದ್ದಿದ್ದೇ ಸಹಜವಾಗಿ. 2 ದಿನಗಳಿಂದ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅಂತ ಅಂದ್ರೆ ಒಂದು ಭಯ ಶುರುವಾಗ್ಬಿಡುತ್ತೆ. ಈಗ ಅಲ್ಲಿ ನೋಡಿದ್ರೆ ಪ್ರವಾಹ ಉಂಟಾಗಿ ಸಾವು ನೋವುಗಳ ಹೆಚ್ಚಾಗ್ತಾ ಇದೆ, ಸಾವನ್ನಪ್ಪುತ್ತಾ ಇರುವಂಥವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ತಮ್ಮ ಮಗನಿಗೆ ಏನಾಯಿತು, ತಮ್ಮ ಗಂಡನಿಗೆ ಏನಾಯಿತು ಅನ್ನೋ ಚಿಂತೆಯಲ್ಲಿ ಕುಟುಂಬಸ್ಥರಿದ್ದಾರೆ. ಭಾರತದ ಎಂಬೆಸಿ ಜೊತೆ ಸಂಪರ್ಕ ಹೊಂದಿರೋ ಬಗ್ಗೆ ಪೋಷಕರಿಗೆ ಮಾಹಿತಿಯನ್ನ ನೀಡಲಾಗಿದೆ. ಅಲ್ಲಿರುವಂಥ ಭಾರತೀಯ ಎಂಬೆಸಿ ಜೊತೆಗೆ ಸಂಪರ್ಕದಲ್ಲಿದ್ದೀವಿ, ಶೋಧ ಕಾರ್ಯಾಚರಣೆ ನಡೀತಾ ಇದೆ, ಮಾಹಿತಿ ಸಿಕ್ಕ ತಕ್ಷಣ ತಿಳಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಪೋಷಕರಿಗೆ ತಿಳಿಸಲಾಗಿದೆ ಅನ್ನೋ ಮಾಹಿತಿಯೂ ಕೂಡ ಇದೆ. ಅವನು ನನ್ನ ಮಗ ಸುಮಾರು 10 ವರ್ಷದಿಂದ ಆಸ್ಟ್ರೇಲಿಯಾದಲ್ಲಿದ್ದಾನೆ, ಮೆಲ್ಬರ್ನ್ನಲ್ಲಿ. ಅಲ್ಲಿಂದ ಈಶಾ ಫೌಂಡೇಶನ್ ಪ್ಯಾಕೇಜ್ ಟೂರಿಂದ ಮೆಲ್ಬೋರ್ನಿಂದ ಮಾನಸರೋವರೆಗೆ ಟ್ರಿಪ್ ಹೋಗಿದ್ರು. ಅವರೆಲ್ಲ ಗ್ರೂಪ್ ಟ್ರಿಪ್ ಹೋಗಿ ಎಲ್ಲ ನೋಡಿಕೊಂಡು ಬರ್ತಾಯಿದ್ರು. ಬರೋವಾಗ ಅವರು ಇಮಿಗ್ರೇಷನ್ ಆಫೀಸ್ ಒಳಗೆ ಹೋದಾಗ ಇದು ಪ್ರವಾಹ ಬಂದಿದೆ, ಅವರು ಇಮಿಗ್ರೇಷನ್ ಆಫೀಸಲ್ಲಿದ್ದಾರೆ ಅಂತ ನ್ಯೂಸ್ ಬಂದಿದೆ. ಕಾಂಟ್ಯಾಕ್ಟ್ ಸಿಗ್ತಾ ಇಲ್ಲ, ಎಲೆಕ್ಟ್ರಿಕ್ ಮತ್ತು ನೆಟ್ ಕಾಂಟ್ಯಾಕ್ಟ್ ಎಲ್ಲ ಕಟ್ಟಾಗಿದೆ. ಸೊ ಇನ್ನು ಕಾಯಬೇಕು. ಈ ಎಂಬೆಸಿ ಆಫೀಸಿಂದ ಟ್ರೈ ಮಾಡ್ತಾ ಇದ್ದಾರೆ ಎಲ್ಲರನ್ನು. ನೋಡಬೇಕು ಇನ್ನು ಎಷ್ಟು ಹೊತ್ತಾಗುತ್ತೆ. ತಮಿಳ್ನಾಡು ಬೇರೆ ಗ್ರೂಪು, ಇದು ಫಾರಿನಿಂದ ಅಂದರೆ ಆಸ್ಟ್ರೇಲಿಯಾದಿಂದ ಹೋಗಿದ್ದು. 71 ಜನ. ಎಲ್ಲರೂ ಭಾರತೀಯರು ಇಲ್ಲ, ಎಲ್ಲರೂ ಫಾರಿನರ್ಸ್. ಅದರಲ್ಲಿ ಇಂಡಿಯನ್ಸ್ ಒಂದು ಅಲ್ಲಿರೋರು, ಆಸ್ಟ್ರೇಲಿಯಾದಲ್ಲಿ ನಮ್ಮ ಈ ಥರ ಇರೋರು 4-5 ಜನ ಇದ್ದರು. ಲಾಸ್ಟ್ ಮಾತಾಡಿದ 12ನೇ ತಾರೀಕು ಡೆಲ್ಲಿಗೆ ಬಂದಾಗ, ಅಲ್ಲಿಂದ ಡೆಲ್ಲಿಗೆ ಬಂದು ಡೆಲ್ಲಿಯಿಂದ ಹೋಗಿದ್ದಾರೆ. ಅವಾಗ ಮಾತಾಡಿದ್ದು. ಅದಾದಮೇಲೆ ಅವ್ರ ಸಿಮ್ ಚೇಂಜ್ ಆಗುತ್ತೆ ಅಲ್ಲಿ ಬಾರ್ಡ್ರಲ್ಲೆಲ್ಲನೂ, ಅದರಿಂದ ನಮ್ಮ ಸಿಮ್ ಆಗೋದಿಲ್ಲ. ಅದಕ್ಕೆ ಅವ್ರ ಮಿಸ್ಸಸ್ಗೆ ಮಾತ್ರ ಮಾತಾಡ್ತಿದ್ರು, ಇನ್ಫಾರ್ಮೇಷನ್ ಕೊಡ್ತಾಯಿದ್ರು ಅವ್ರ ಮಿಸ್ಸಸ್. ಅವ್ರ ಕಡೆಯಿಂದ ನಾವು ತಗೋತಾ ಇದ್ವಿ, ಫೋಟೋಸ್ ಎಲ್ಲ ಕಳಿಸಿದ್ರು. ಈಗ ಸದ್ಯ ಸೇಫ್ ಆಗಿದ್ದಾರೆ ಅಂತ ಒಂದು ಇನ್ಫಾರ್ಮೇಷನ್ ಬರ್ತಾ ಇದೆ. ಅವ್ರ ಫ್ಯಾಮಿಲಿ ಅಲ್ಲೇ ಇದ್ದಾರೆ ಆಸ್ಟ್ರೇಲಿಯಾದಲ್ಲೇ. ಶಿ ಈಸ್ ಆಲ್ಸೋ ವೇಟಿಂಗ್ ಫಾರ್ ಏನೇ ನ್ಯೂಸ್. ಮಕ್ಕಳು ಅಲ್ಲೇ ಇದ್ದಾರೆ. ನಮ್ಮ ತಂಗಿ ಗಂಡ ಬಂದು ರಾಕೇಶ್ ನಾಯಕ ಅಂತೇಳಿ, ಅವರು ಧಾರವಾಡ ಮೂಲದವರು. ಆಸ್ಟ್ರೇಲಿಯಾ ಕಳೆದ 8-10 ವರ್ಷದಿಂದ ಆಸ್ಟ್ರೇಲಿಯಾದಲ್ಲೇ ಸೆಟ್ಲ್ ಆಗಿದ್ದಾರೆ. ಅವರು ಆಸ್ಟ್ರೇಲಿಯಾದಿಂದನೇ ಈಶಾ ಫೌಂಡೇಶನ್ ಥ್ರೂ ಅವರು ಮಾನಸರೋವರಕ್ಕೆ ಹೋಗ್ತಾಯಿದ್ರು.
ಆಗಸ್ಟ್ 12ಕ್ಕೆ ಡೆಲ್ಲಿಗೆ ಬಂದಿದ್ದರು. ಆಸ್ಟ್ರೇಲಿಯಾದ ಡೈರೆಕ್ಟ್ ಡೆಲ್ಲಿಗೆ ಬಂದು ಡೆಲ್ಲಿಯಿಂದಾನೇ ಅವರು ಅಲ್ಲಿ ಹೋಗಿದ್ರು. ನಿನ್ನೆ ಅವ್ರದ್ದು ಕೊನೆ ದಿನ ಇತ್ತು, ವಾಪಸ್ ಬರ್ತಾ ದರ್ಶನ ಎಲ್ಲ ಆಗಿ ವಾಪಸ್ ಬರ್ತಾಯಿದ್ರು. ಬೆಳಗಿನ ಜಾವ ಒಂದು 3:30-4 ಗಂಟೆಗೆ ಕಾಂಟ್ಯಾಕ್ಟ್ ಆಗಿತ್ತು. ಅವ್ರು ಅವಾಗ ಇಲ್ಲ, ಇವತ್ತು ಸಾಯಂಕಾಲವರೆಗೂ ನಾನು ಕಾಠ್ಮಂಡುಗೆ ರೀಚ್ ಆಗ್ತೀನಿ, ಕಾಠ್ಮಂಡುವಿಂದ ಡೆಲ್ಲಿಗೆ ಬಂದು ಡೆಲ್ಲಿಯಿಂದ ವಾಪಸ್ ಆಸ್ಟ್ರೇಲಿಯಾಗೆ ಹೋಗೋ ಪ್ಲ್ಯಾನ್ ಇತ್ತು. ಬಟ್ ಅದಾದಮೇಲೆ ಮಾಧ್ಯಮದಲ್ಲೆಲ್ಲ ನ್ಯೂಸ್ ಬಂತು ಫ್ಲಡ್ ಆಗಿದೆ ಅಂಥೇಳಿ. ಸೊ ನಾವು ಮಧ್ಯಾಹ್ನ ಮೇಲಿಂದನೇ ಅವ್ರಿಗೆ ಟ್ರೈ ಮಾಡೋಕ್ಕೆ ರೀಚ್ ಆಗೋಕ್ಕೆ ಟ್ರೈ ಮಾಡಿದ್ವಿ. ಇನ್ನೂ ತನಕ ಅವ್ರು ಕಾಂಟ್ಯಾಕ್ಟ್ ಆಗ್ತಾ ಇಲ್ಲ. ಇವ್ರ ಬ್ಯಾಚಲ್ಲಿ 77 ಜನ ಇದ್ದರು, ಇಶಾ ಫೌಂಡೇಶನ್ದಿಂದ 77 ಜನ, ಎಲ್ಲ ಆಲ್ಮೋಸ್ಟ್ NRIಸೇ ಇದ್ದರು. ಅದರಲ್ಲಿ ಯಾರ್ದು ಕಾಂಟ್ಯಾಕ್ಟ್ ಸಿಗ್ತಾ ಇಲ್ಲ. ಇಶಾ ಫೌಂಡೇಶನ್ ಜೊತೆ ನಾವು ಕಂಟಿನ್ಯೂ ಫೋನ್ ಮಾಡಿ ಮಾತಾಡ್ತಾ ಇದ್ವಿ, ಯಾರ್ದು ಇನ್ನೂ ಆಗಿಲ್ಲ. ಪ್ಲಸ್ ವಾಲಂಟಿಯರ್ಸ್ ಇದ್ದರು, ಡಾಕ್ಟರ್ಸು ಇದ್ದರು, ಇನ್ನೂ ತನಕ ಯಾರ್ದು ನಮಗೆ ಕಾಂಟ್ಯಾಕ್ಟ್ ಸಿಕ್ಕಿಲ್ಲ. ಮನೆಯಲ್ಲಿ ಎಲ್ಲ ಟೆನ್ಷನ್ನು. ಅದೇ ನಮ್ಮ ತಂಗಿಗೂ ಎಲ್ಲ ಹೇಳಿದ್ದೀವಿ, ಅದೇ ಗೌರ್ಮೆಂಟಿಗೆ, ನಮ್ಮ ಇಂಡಿಯನ್ ಎಂಬಸಿಗೆ, ನೇಪಾಳ ಎಂಬಸಿಗೆ ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಅವ್ರು ಎಲ್ಲಿದ್ದರು ಅವ್ರಿಗೆ ಹೆಲ್ಪ್ ಮಾಡಿ, ಹೆಂಗಾರು ಮಾಡಿ ನಮಗೆ ಸ್ವಲ್ಪ ಮಾಹಿತಿ ಕೊಡಿ, ಎಲ್ಲಿದ್ದಾರೆ ಏನಿದ್ದಾರೆ, ಅವ್ರ ವೇರ್ ಅಬೌಟ್ಸು, ಅವ್ರ ಊಟಕ್ಕೆ ತಾಪತ್ರೆ ಆಗ್ತಾ ಇರುತ್ತೆ, ಎಲ್ಲನೂ ಆಗ್ತಾ ಹೇಗಿದ್ದಾರೆ ಅನ್ನೋದು ಫಸ್ಟ್ ಗೊತ್ತಾದರೆ ಏನೋ ಒಂದು ನಾವು ಒಂದು ಮಾಡ್ಬೋದು, ನಮಗೆ ಮುಂದೆ ಇದು ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಬೇಡ್ಕೊಳ್ತಾ ಇದೀವಿ ಅಷ್ಟೇ.